ಅನಿಲ್ ಕುಂಬ್ಳೆ ಸರ್, ಮೋಸ್ಟ್ ವೆಲ್ಕಮ್ ಟು ಸಾರಿಗಮಪ ಚಾಂಪಿಯನ್ಶಿಪ್ ಸರ್. ನೀವು ನಡೆದು ಬಂದಾಗ ನಾವೆಲ್ಲರೂ ಜೈ ಹೋ ಅಂದಾಗ ಇವತ್ತು ಕನ್ನಡಿಗರೆಲ್ಲ ಒಟ್ಟಿಗೆ ಸೇರಿ ಭಾರತಕ್ಕೆ ಜೈ ಹೋ ಅಂದಷ್ಟು ಹೆಮ್ಮೆ ಅನಿಸ್ತು ನಮಗೆ. ತುಂಬಾ ಸಂತೋಷ. ಥ್ಯಾಂಕ್ ಯು, ತುಂಬ ಸಂತೋಷ ಆಯಿತು. ಈ ಥರ ಒಂದು ಗ್ರ್ಯಾಂಡ್ ಎಂಟ್ರಿ ಯಾವಾಗಲೂ ಬೌಲಿಂಗ್ ಮಾಡ್ಬೇಕಾದ್ರೆ ಸಿಗ್ತಾ ಇರಲಿಲ್ಲ. ಆದರೆ ಇದು ಒಳ್ಳೆ ಸ್ಟೇಡಿಯಂ ಥರನೇ ಇದೆ, ಏನು ಕಡಿಮೆ ಇಲ್ಲ ಸ್ಟೇಡಿಯಂಗೂ. ಇಂಥ ಒಂದು ವೇದಿಕೆ ನನಗೊಂದು ಅವಕಾಶ ಕೊಟ್ಟಿದ್ದೀರಾ ಜಿ ಕನ್ನಡ ವಾಹಿನಿಯವ್ರಿಗೆ. ಕ್ರಿಕೆಟ್ ಪರವಾಗಿ, ಕ್ರಿಕೆಟಿಗರ ಪರವಾಗಿ ಎಲ್ಲ ಕನ್ನಡಿಗರಿಗೂ ಹಾಗೂ ಅಭಿಮಾನಿಗಳಿಗೆಲ್ಲ ಇದೊಂದು ನನ್ನಿಂದ ಕೃತಜ್ಞತೆ. ಆಮೇಲೆ ಈ ಸರಿಗಮಪ ವೇದಿಕೆ ಅದ್ಭುತವಾದದ್ದು, ಯಾಕಂದರೆ ಟ್ಯಾಲೆಂಟ್ ಸ್ಕೌಟಿಂಗ್ ಅನ್ನೋದು ಕ್ರಿಕೆಟಲ್ಲಿ ಇದೆ, ಆದರೆ ಈ ಥರ ಒಂದು ವೇದಿಕೆ ಎಲ್ಲೂ ಇಲ್ಲ. ಈ ಒಂದು ವೇದಿಕೆಯಲ್ಲಿ ಸುಮಾರು ಜನ ಬಂದಿದ್ದಾರೆ. ವಿಜಯ್ ಪ್ರಕಾಶ್ ಅವರು ಇಲ್ಲೇ ಇದ್ದಾರೆ, ಅವರು ಸರಿಗಮಪ ಅಲ್ಲಿಂದ ಅವರು ಬಂದಿದ್ದು. ಸೊ ದಿಗ್ಗಜರು ಇಲ್ಲಿದ್ದಾರೆ, ಮ್ಯೂಸಿಕ್ ಇಂಡಸ್ಟ್ರಿ, ನಮ್ಮ ಕನ್ನಡ ಚಲನಚಿತ್ರದ ಎಲ್ಲ ದಿಗ್ಗಜರು, ಹಂಸಲೇಖ ಅವರು, ಅರ್ಜುನ್ ಜನ್ಯ ಅವರು, ಅವರ ಜೊತೆ ನಾನಿಲ್ಲಿ ಸ್ವಲ್ಪ ಕಾಲ ಕಳೆದು, ಹಾಗೂ ಸರಿಗಮಪ ಎಲ್ಲ ಮೆಂಟರ್ಸ್, ಹೇಮಂತ್ ಇದ್ದಾರೆ, ಎಲ್ಲ ಮೆಂಟರ್ಸ್ ಇಲ್ಲಿ, ಹಾಗೂ ಎಲ್ಲ ಕಂಟೆಸ್ಟೆಂಟ್ಸ್ ಅವರೆಲ್ಲ ವಿನ್ನರ್ಸ್ ಆಗಲೇ. ಇದೊಂದು ಚಾಂಪಿಯನ್ಶಿಪ್. ಸೊ ಇವ್ರನ್ನ ನಾನು ನನ್ನ ಇಷ್ಟವಾದ ಹಾಡುಗಳನ್ನೆಲ್ಲ ಇವರೆಲ್ಲ ಹಾಡ್ತಾರೆ ಇಲ್ಲಿ, ಲೈವ್ ಕಾನ್ಸರ್ಟ್ ಪ್ಲಸ್ ನಮ್ಮ ಫ್ಯಾಂಟಾಸ್ಟಿಕ್ ಮ್ಯೂಸಿಷಿಯನ್ಸ್ ಇಲ್ಲಿದ್ದಾರೆ. ಆಮೇಲೆ ಜೂರಿ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನನ್ನ ಧನ್ಯವಾದಗಳು. ಯಾಕಂದರೆ ಈ ಒಂದು ವೇದಿಕೆಯಲ್ಲಿ ಬಂದು ನಿಮ್ಮ ಜೊತೆ ಸ್ವಲ್ಪ ಕಾಲ ಅವಕಾಶ ನಾನಿಲ್ಲಿ ಕಳೆದು, ಹಾಗೂ ಹಾಡುಗಳನ್ನೆಲ್ಲ ಒಂಚೂರು ಮೆಲ್ಕ್ ಹಾಕಕ್ಕೆ ಚೆನ್ನಾಗಿದೆ. ಸರ್, ನೀವು ಎಲ್ಲರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂದ್ರೆ ಗೊತ್ತಾಗ್ತಾ ಇದೆ ನಮ್ಗೆ ನೀವು ಸರಿಗಮಪ ಕಾರ್ಯಕ್ರಮದ ಅಭಿಮಾನಿ ಅನ್ನೋದು. ಖಂಡಿತ ನಿಮ್ಮ ಅಭಿಮಾನಿನೂ ಕೂಡ. ಯಾಕಂದ್ರೆ ಅಲ್ಲ, ಈ ಕಾರ್ಯಕ್ರಮಕ್ಕೆ ಸಕ್ಸಸ್ ಆಗಬೇಕು ಅಂದ್ರೆ ಕಾಂಪಿಯರ್ ತುಂಬಾ ಇಂಪಾರ್ಟೆಂಟ್. ಕಾಂಪಿಯರ್ ಎಷ್ಟು ಕಷ್ಟ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನಾವು ಸ್ಟುಡಿಯೋನಲ್ಲಿದ್ದಾಗ ಕಾಮೆಂಟ್ರಿ ಮಾಡ್ತಾ ಇರ್ತೀವಲ್ಲ, ನಮ್ಗೆ ಈ ತರ ಒಂದು ಮೈಕ್ ಕೊಟ್ಬಿಡ್ತಾರೆ, ಮಾತಾಡ್ಕೊಂಡು ಹೋಗ್ತೀವಿ. ಆದ್ರೆ ಕಾಂಪಿಯರ್ ಯಾರು ಇರ್ತಾರೋ, ಮಯಂತಿ ಇದ್ರು, ಅವ್ರ ಕಿವಿನಲ್ಲಿ ಸದಾ ಒಂದು 5 ಜನ ಹೇಳ್ತಾನೆ ಇರ್ತಾನೆ. ಅದನ್ನ ನೀವು ಕೇಳ್ತಾನೂ ಇರ್ಬೇಕು, ಅದನ್ನ ಇಗ್ನೋರು ಮಾಡಬೇಕು. ಆಮೇಲೆ ಇಲ್ಲಿ ಏನು ಹೇಳಬೇಕು ಅದನ್ನ ನೀವು ಜ್ಞಾಪಿಸ್ಕೊಂಡು ಹೇಳಬೇಕು. ಸೊ ಅದು ತುಂಬಾ ಕಷ್ಟನೇ. ಸೊ ಥ್ಯಾಂಕ್ ಯು ಸೋ ಮಚ್. ಬಟ್ ಐ ಆಮ್ ರಿಯಲಿ ವೇಟಿಂಗ್ ಫಾರ್ ಎಲ್ಲರ ಹಾಡುಗಳನ್ನ ನಾನು ಕೇಳಕ್ಕೆ ಕಾಯ್ತಾ ಇದ್ದೀನಿ. ತುಂಬಾ ಸಂತೋಷ. ಇಲ್ಲಿ ಬಂದು ಹಂಸಲೇಖ ಅವರು ಇದ್ದಾರೆ. ಸರ್, ಒಂದೇ ಒಂದು ವಿಷಯ, ನೀವು 1987 ಪ್ರೇಮಲೋಕದಲ್ಲಿ ನಿಮ್ಮ ಪ್ರೇಮಲೋಕ ಶುರು ಆದಾಗ ನಮ್ಮ ಕ್ರಿಕೆಟ್ ಲೋಕ ಶುರು ಆಯ್ತು. ಸೊ ಆದ್ರಿಂದ ನನ್ನ ಹಾಡುಗಳೆಲ್ಲ ಅಲ್ಲಿಗೆ ಬಂದು ನಿಂತೋಯ್ತು. ಅದಾದ್ಮೇಲೆ ಕೇಳಿದ್ದೀನಿ ಎಲ್ಲ ಒಳ್ಳೊಳ್ಳೆ ಹಾಡುಗಳು, ರೇಡಿಯೋ ಟ್ರಾನ್ಸಿಸ್ಟರ್ಗಳಲ್ಲಿ ನಾನು ಕೇಳ್ತಾ ಬಂದಿದ್ದು. SP ಬಾಲಸುಬ್ರಹ್ಮಣ್ಯ ಅವರ ಹಾಡುಗಳು, P ಸುಶೀಲಾ, ಆಮೇಲೆ PB ಶ್ರೀನಿವಾಸ್ ಹಾಗೂ S ಜಾನಕಿ ಅವರದೆಲ್ಲ ಹಾಡುಗಳು, C ಉದಯಶಂಕರ ಅವರ ಸಾಹಿತ್ಯ, ಆಮೇಲೆ ವಿಜಯ ನರಸಿಂಹ ಅವರ ಸಾಹಿತ್ಯ. ಬರೀ ರೇಡಿಯೋನಲ್ಲೇ ಕೇಳ್ತಾ ಇದ್ದು. ಟ್ರಾನ್ಸಿಸ್ಟರ್ ಯಾವಾಗಲೂ ಇರೋದು, ಓದ್ಬೇಕಾದ್ರೂ ಟ್ರಾನ್ಸಿಸ್ಟರ್ ಇರೋದು. ಬಾಯ್ಪಾಟು ಜಾಸ್ತಿ ಹಾಡದೆ ಆಯ್ತಾ ಹೊರತು ಓದಿನ ಜಾಸ್ತಿ ಆಗಲಿಲ್ಲ. ಸೊ ಅದರಿಂದ ಈ ನನ್ನ ಒಂದು ಬಾಲ್ಯವನ್ನ ಹಾಗೂ ಆ ಹಳೆ ಹಾಡುಗಳೆಲ್ಲ, ರೆಟ್ರೋ ಹಾಡುಗಳನ್ನೆಲ್ಲ ಇಲ್ಲಿ ಕೇಳಕ್ಕೆ ತುಂಬ ಸಂತೋಷ. ಆಮೇಲೆ ನಿಮ್ಮ ಕಾರ್ಯಕ್ರಮದಲ್ಲಿ ಇದನ್ನ ನಾ ಹಂಚ್ಕೋತಾ ಇದ್ದೀನಿ ಅಂತ ತುಂಬ ಸಂತೋಷ ಆಗುತ್ತೆ. ನನಗೆ ತುಂಬಾ ಖುಷಿ ಆಗೋದು ಅನಿಲ್ ಕುಂಬ್ಳೆ ಸರ್ ಬಗ್ಗೆ ಅಂದ್ರೆ, ಅವ್ರು ಯಾವ ದೇಶಕ್ಕೆ ಹೋಗ್ಲಿ, ಯಾವ ವೇದಿಕೆ ಹೋಗ್ಲಿ, ಯಾವ ಕಾರ್ಯಕ್ರಮ ಹೋಗ್ಲಿ, ಅಲ್ಲಿ ಬರುವಂತಹ ಮೊದಲ ಪದ ಕನ್ನಡ. ಅವ್ರಿಗೆ ಕನ್ನಡ ಭಾಷೆಯ ಬಗ್ಗೆ ಇರುವಂತಹ ಅಭಿಮಾನ, ಆ ಅಭಿಮಾನಕ್ಕೆ ನಮ್ಮೆಲ್ಲರ ಪರವಾಗಿ ಒಂದು ಸಲಾಂ ಸರ್. ಥ್ಯಾಂಕ್ ಯು. ಯೋಚನೆ ಎಲ್ಲ ಬರೋದು ಕನ್ನಡದಲ್ಲೇ. ಬ್ಯಾಟ್ಸ್ಮನ್ಗಳನ್ನ ಬೈಕೊಳ್ಳೋದು ಕನ್ನಡದಲ್ಲೇ, ಯಾಕಂದ್ರೆ ಅವ್ರಿಗೇನು ಅರ್ಥ ಆಗಲ್ಲ. ನಾನು ಬೈಕೊಳ್ಳೋದು ಕನ್ನಡದಲ್ಲೇನೆ, ಮೋಟಿವೇಟ್ ಮಾಡ್ಕೊಳ್ಳೋದು ಕನ್ನಡದಲ್ಲೇನೆ. ಸೊ ಎಲ್ಲ ಕನ್ನಡದಲ್ಲೇನೆ. ಅದು ಬಿಟ್ಟು ಇನ್ನೇನು ಬರೋದೇ ಇಲ್ಲ. ಸೊ ಭಾಷೆ ಮೇಲೆ ಅಭಿಮಾನ, ಅದರ ಬಗ್ಗೆ ಕಾಳಜಿ, ಅದೆಲ್ಲ ನಮ್ಮೆಲ್ಲರಿಗೂ ಇದ್ದೇ ಇದೆ. ಆದರೆ ಈ ವೇದಿಕೆ ಅದನ್ನ ಇನ್ನೂ ಹೆಚ್ಚಿದೆ. ಸೊ ತುಂಬಾ ಥ್ಯಾಂಕ್ ಯು. VP ಸರ್, ಅಂತಾರಾಷ್ಟ್ರೀಯ ಹೆಮ್ಮೆ, ನಮ್ಮ ಕನ್ನಡಿಗರ ಹೆಮ್ಮೆ. ನಮಗ್ ತುಂಬಾ ಹೆಮ್ಮೆ ಇದೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರೋದು. ನಿಮಗೆ ಎಷ್ಟು ಸಂತೋಷ ಆಗ್ತಾ ಇದೆ ಸರ್? ನನಗೆ ಕಳೆದ ಒಂದು 7-8 ವರ್ಷಗಳಿಂದ ಬಹಳ ಒಂದು ಆತ್ಮೀಯವಾದಂತ ಸಂಬಂಧ. ನನ್ನ ಹುಟ್ಟುಹಬ್ಬಕ್ಕೆ ಅವ್ರು ನನ್ನ ಜೊತೆ ಇದ್ರು ಒಂದು ಇಡೀ ದಿನ. ಲಾಕ್ಡೌನ್ ನಂತರ ನಾವು ಅವರ ಫಾರ್ಮ್ ಹೌಸ್ ಅಲ್ಲಿ ಕನ್ನಡ ಹಾಡುಗಳ ಒಂದು ಮಳೆಯನ್ನ ಸುರಿಸಿ ಅವರಿಗೆ ಕನ್ನಡದ ಮೇಲೆ ಇರುವಂತಹ ಪ್ರೀತಿ, ಅಭಿಮಾನ ಮತ್ತೆ ಸಂಗೀತದ ಸಾಹಿತ್ಯದ ಮೇಲಿರುವಂತಹ ಬಹಳ ಒಂದು
ಅಭಿರುಚಿ. ಅವರಷ್ಟೇ ಅಲ್ಲ, ಅವ್ರ ಮನೆಯಲ್ಲೇ ಆ ವಾತಾವರಣ. ಹಾ. ನನಗೆ ಅನೇಕ ಸುಂದರವಾದ ಕ್ಷಣಗಳಿದೆ. ಅವರು ಆಡಿರೋ ಆಟಗಳಿಂದ ಅವರು ಮಾಡಿರೋ ಸಮೋಸ ಕೂಡ ತಿನ್ನುವಂತ ಹೌದಾ ಸರ್? ಗಳಿಗೆಗಳು. ಅಲ್ಲ, ಇವಾಗ ನೋಡಿ ಎಲ್ಲ ಸೀಕ್ರೆಟ್ಗಳು ಹೊರಗೆ ಹೌದು ಬರ್ತಾರೆ. ಹೌದು. ಸರ್, ಇವತ್ತಿರೋದೇ ಸೀಕ್ರೆಟ್ಗಳು ಹೊರಗ್ತಾರೆ ಸರ್. ಒಂದ್ ಕಡೆ ಅವ್ರು ನನಗೆ ಒಳ್ಳೆ ಆತ್ಮೀಯ ಸ್ನೇಹಿತರಾದ್ರೆ, ಇನ್ನೊಂದು ಕಡೆ ಸಂಬಡಿ ದಟ್ ಐ ರಿಯಲಿ ಲುಕ್ ಅಪ್ ಟು, ಸಂಬಡಿ ದಟ್ ಐ ರೆಸ್ಪೆಕ್ಟ್ ಅ ಲಾಟ್. ಅವರೊಂದಿಗೆ ಪ್ರತಿ ಕ್ಷಣವೂ ಒಂದು ಸಹಜತೆಯಲ್ಲಿ ಒಂದು ಉತ್ಕೃಷ್ಟವಾದಂತಹ ವೈಶಿಷ್ಟ್ಯತೆಯನ್ನ ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದನ್ನ ಕಲಿಯಕ್ಕೆ ನನಗೆ ಯಾವ್ದಾದ್ರು ಒಬ್ಬ ವ್ಯಕ್ತಿ ಇದ್ದಾರೆ ಅಂದ್ರೆ ನನ್ನ ಜೀವನದಲ್ಲಿ ಅದು ಕೇವಲ ಶ್ರೀಯುತ ಅನಿಲ್ ಕಂಬ್ಳೆ ಅವರು. ಇವತ್ತು ಸಾರಿಗಮಪನಲ್ಲಿ ನಿಮ್ಮನ್ನ ಸೆಲೆಬ್ರೇಟ್ ಮಾಡೋದು, ನಿಮ್ಮ ಜರ್ನಿಯನ್ನ ಸೆಲೆಬ್ರೇಟ್ ಮಾಡೋದು, ನಿಮಗೆ ಇಷ್ಟವಾದ ಹಾಡುಗಳ ಮೂಲಕ ಅನ್ನೋದು ಬಹಳ ಒಂದು ವಿಶೇಷವಾದಂತಹ ಸಂಚಿಕೆ. ಕನ್ನಡಿಗರಿಗೆ ನೀವು ಒಂಥರ ಮನೆ ಮಗ ಇದ್ದಂಗೆ. ಆ ಸ್ಥಾನವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ವೆಲ್ಕಮ್ ಟು ಸಾರಿಗಮಪ ಸರ್. Thank you. ಇಟ್ಸ್ ಅನ್ ಆನರ್, ಪ್ರಿವಿಲೇಜ್ ಟು ಹ್ಯಾವ್ ಯು ವಿತ್ ಅಸ್. ಥ್ಯಾಂಕ್ ಯು ಸೋ ಮಚ್. ಅರ್ಜುನ್ ಸರ್, ನಿಮಗೆ ಎಷ್ಟು ಸಂತೋಷ ಇದೆ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ಬಾಲ್ಯಕ್ಕೆ ಏನಾದರೂ ಒಂದು ಕನಸುಗಳಿಗೆ ಶಕ್ತಿ ನೀಡಿರೋದು ಅಂದರೆ ನಿಮ್ಮಂಥ ಕ್ರಿಕೆಟರ್ಸ್. ಅದರಲ್ಲಿ ಎರಡು ಮಾತು. ನಾವು ಬಹಳ ಸ್ಕೂಲೆಲ್ಲ ರಜಾ ಹಾಕಿ ಒಂದು ಮ್ಯಾಚ್ ಬಂದ್ಬಿಟ್ರೆ ಕೂತ್ಕೊಂಡ್ಬಿಡ್ತಾ ಇದೀವಿ. ನೀವು ಹೇಳಿದ್ರಿ ನಂಬಿಕೆ ಅಂತ. ಸ್ಟೇಡಿಯಂ ಒಳಗಡೆ ಬರ್ತಾ ಇದ್ದಂಗೆ ನಿಮ್ಮ ಕೈಯಲ್ಲಿ ಬಾಲ್ ಇದ್ದಾಗಲೇ ಗೆಲುವು ನಮ್ಮ ಕೈಯಲ್ಲಿದೆ ಅನ್ನೋಷ್ಟು ನಂಬಿಕೆ ನಮ್ಮೆಲ್ಲರಿಗೂ. ನಾನು ನಿಜವಾಗ್ಲೂ ಅನಿಲ್ ಕುಂಬ್ಳೆ ಸರ್ನ ನೋಡ್ತಾ ಇದ್ದೀನಿ. ನಾನು ಆ್ಯಸ್ ಅ ಫ್ಯಾನ್ ಬಾಯ್ ನಾನು ನೋಡ್ತಾ ಇದ್ದೀನಿ. ಇಟ್ ಈಸ್ ಅಮೇಝಿಂಗ್ ಸರ್. ಸೋ ಹ್ಯಾಪಿ. Thank you, sir. ಆ್ಯಂಡ್ ಅದಕ್ಕೂ ಮೇಲೆ ನಿಮ್ಮ ಕಡೆಯಿಂದ ಬರ್ತಾ ಇರೋಂಥ ಆ ಫೇಸಲ್ಲಿರೋಂಥ ದೈವಿಕ ಡಿವೈನ್ ವೈಬ್ಸ್ ಏನಿದೆಯಲ್ಲ ಸರ್, ಅದು ತುಂಬ ರೇರ್. ವೇದಿಕೆ ಮೇಲೆ ಬರ್ತಾ ಇದ್ದಂಗೆ ಅದು ಪ್ರಕಾಶಮಾನವಾಗಿ ಕಾಣಕ್ಕೆ ಸ್ಟಾರ್ಟ್ ಆಯಿತು. ಥ್ಯಾಂಕ್ ಯು ಸೊ ಮಚ್. ಅರ್ಜುನ್ ಸರ್, ನೀವು ಫ್ಯಾನ್ ಅಂತ ಹೇಳಿದ್ರಿ. ಫ್ಯಾನ್ ಅಷ್ಟು ದೂರ ನಿಂತ್ಕೊಂಬಾರ್ದು. ಇಲ್ಲಿ ಬಂದು ಸರ್ ಜೊತೆ ಒಂದು ಹ್ಯಾಂಡ್ ಶೇಕ್ ಮಾಡಿ ಸರ್. ಬನ್ನಿ ಸರ್, ಲೆಟ್ಸ್ ಹ್ಯಾವ್ ದಟ್ ಫ್ಯಾನ್ ಮೂಮೆಂಟ್ ಸರ್. ಓರ್ವ ಅಭಿಮಾನಿಗೆ ತನ್ನ ನೆಚ್ಚಿನ ಇನ್ಸ್ಪಿರೇಷನ್ ಸ್ಟಾರ್ ಜೊತೆ ನಿಂತ್ಕೊಂಡು ಅವ್ರನ್ನ ತಪ್ಕೊಂಡಾಗ, ಆ ಅಪ್ಪಿಗೆ ಸಿಕ್ಕಾಗ ಆಗುವಂತ ಸಂತೋಷನೇ ಬೇರೆ. ಇವತ್ತು ಅರ್ಜುನ್ ಸರ್ ಮುಖ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಮಹಾ ಗುರುಗಳೇ, ನಿಮ್ಮ ಪ್ರೇಮ ಲೋಕದಿಂದ ಅವರ ಕ್ರಿಕೆಟ್ ಲೋಕದ ಜರ್ನಿ ಶುರುವಾಯ್ತು ಅಂತ ಹೇಳಿದ್ರು. ನಮ್ಮ ಪ್ರೇಮ ಲೋಕ ಒಂದು ಕಾಲಕ್ಕೆ ಪ್ರದರ್ಶನ ಆಗಿ ನಿಲ್ತು. ಹಾ. ಇವರ ಕ್ರಿಕೆಟ್ ಲೋಕ ನನ್ನನ್ನು ಈಗಲೂ ಎಚ್ಚರಿಸ್ತಾ ಇದೆ, ಇವತ್ತು ಜಾಗೃತಿಗೊಳಿಸ್ತಾ ಇದೆ. ಅದು ನಮ್ಮ ಕರ್ನಾಟಕದ ಒಂದು ಕಿರೀಟಮ್ಮ. 4 ಸಿಂಹಗಳಲ್ಲಿ ಅದು ಒಂದು ಸಿಂಹ. ಅದು ನಾವು ಯಾವಾಗಲೂ ಜಂಬ ಹೊಡಿತಿರ್ತೀವಿ. ಕನ್ನಡದವ್ರು ಏನು ತಿಳ್ಕೊಂಡಿದ್ಯಾ, ಕನ್ನಡದ ಕ್ರಿಕೆಟಿಗರಂದ್ರೆ ಏನು ತಿಳ್ಕೊಂಡಿದ್ಯಾ, ಕನ್ನಡದ ಜಯದ ಜಂಬ ಇವರು. ನಮಗೆ ಎಲ್ಲೆಲ್ಲಿ ಜಯ ಸಿಕ್ಕುತ್ತೋ ಅವಾಗ ಜಂಬ ಬರುತ್ತೆ ಅಲ್ವಾ. ಕನ್ನಡದ ಜಯದ ಜಂಬ. ಬಟ್ ಜಗತ್ತಿಗೆ ಇವರು ಜಂಬು. ನೀವು ಮನಸ್ಸಿಗೆ ಇಳಿದ್ರೆ ಕಮಿಟು, ಕಣಕ್ಕೆ ಇಳಿದ್ರೆ ವಿಕೆಟು. ಅವರು ಸ್ನೇಹ, ಅವರು ಎದುರಿಗೆ ಸಿಕ್ಕಿದ ಕೂಡಲೇ ಸ್ನೇಹ, ಒಳ್ಳೆ ಮಾತು, ಆಮೇಲೆ ಮೋಸ್ಟ್ ಡಿಸಿಪ್ಲೈನ್ಡ್ ಬೌಲರ್ ಆಫ್ ದಿ ವರ್ಲ್ಡ್.